ನಮ್ಮ AK-47 ಕ್ಯಾಪ್ಟನ್ ಅಭಿಮನ್ಯು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ ಅಂದ್ರೆ ಒಳ್ಳೇದಾಗೇ ಆಗುತ್ತೆ, ಒಳ್ಳೇದು ಆಗ್ಲೇಬೇಕು. ಎಷ್ಟು ಸೈಲೆಂಟ್ ಆಗಿ ಅಂದ್ರೆ ಕಾರ್ಯಾಚರಣೆ ಅಂತಾನೆ ಬಂದ್ರೆ ಅದೊಂಥರ ಒಂದು ನೇಚರ್ ಅನ್ಬೋದು ಅಭಿಮನ್ಯುದು. ದಸರಾ ಅಂತ ಬಂದ್ರೆ ಅದೊಂಥರ ನೇಚರ್. ಆದ್ರೆ ಕಾರ್ಯಾಚರಣೆಯಲ್ಲಿ ಇದೆಯಲ್ಲ ತುಂಬಾನೇ ಸೈಲೆಂಟ್ ಆಗಿ ಆ, ಅಂದ್ರೆ ಏನಿದೆ ಕಾಫಿ ತೋಟ ಆಗಿರ್ಬೋದು ಕಾಡೊಳಗಡೆ ಎಂಟ್ರಿ ಕೊಡ್ತಾನೆ. ಮತ್ತೆ ಮೇಲಿರ್ತಾರಲ್ಲ ವಸಂತ್ ಅವರು ಒಂದು ಚೂರು ಪಿನ್ ಪಾಯಿಂಟ್ ಅಭಿಮನ್ಯುನ ಮಾತನಾಡಿಸಲ್ಲ ಬಾಯಲ್ಲಿ, ಕೇವಲ ಕಾಲ್ ಆಕ್ಷನ್ ಅಲ್ಲಿ ಅಭಿಮನ್ಯುಗೆ ಪ್ರತಿಯೊಂದು ಸಹ ಅರ್ಥ ಆಗ್ಬಿಡುತ್ತೆ. ಅದಕ್ಕೆ ಆತ ನಂಬರ್ ಒನ್ ಕುಮ್ಕಿ. ಮತ್ತೆ ಆನೆಯ ಸ್ಮೆಲ್ ಎಲ್ಲಿದೆ ಅಂತ ಇಮಿಡಿಯೇಟ್ ಆನೆಗಳಿಗೆ ಗೊತ್ತಾಗ್ಬಿಟ್ರೆ ಸಾಕು, ಸೊಂಡ್ಲನ್ನ ಎತ್ತಿ ಸಿಗ್ನಲ್ ಅನ್ನ ಕೊಡ್ತವೆ. ಆಗ ಮಾವುತರಿಗೆ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಅಲ್ಲಿ ಬಹುಶಃ ಆನೆ ಇರ್ಬೋದು, ಅದಕ್ಕೆ ಸ್ಮೆಲ್ ಬರ್ತಾ ಇದೆ ಅಂತ. ಸೊ ಆ ರೀತಿ ಒಂದು ಇಂಟೆಲಿಜೆಂಟ್ ಆದಂತ ಒಂದು ಪ್ರಾಣಿ ಅಂದ್ರೆ ಅದುವೇ ಆನೆ. ನೀರನ್ನ ಎಷ್ಟು ಕಿಲೋಮೀಟರ್ ಇದೆ ಅನ್ನುವಂತ ಒಂದು ವಾಸನೆಯನ್ನು ಕೂಡ ಗ್ರಹಿಸಬಲ್ಲಂತ ಒಂದು ಪ್ರಾಣಿ ಅನ್ಬೋದು. ಇದರಲ್ಲಿ ಸ್ಪೆಷಲ್ ಅಭಿಮನ್ಯು ಏನಂದ್ರೆ ಮದದಲ್ಲಿಯೂ ಸಹ ಕಾರ್ಯಾಚರಣೆ ಮಾಡಬಲ್ಲಂತ ಒಂದು ಆನೆ. ಮದ ಇದ್ರೂ ಕೂಡ ಏಕೈಕವಾಗಿ ಹೋರಾಡುವಂತ ಒಂದು ಆನೆ ಅನ್ಬೋದು. ಅಭಿಮನ್ಯು ಮಾತ್ರನೇ ಮದ ಬಂದಿರುವಂತ ಕಾಡಾನೆಗೆ ಮುಖಾಮುಖಿ ಅಂದ್ರೆ ಮುಖಕ್ಕೆ ಮುಖ ಕೊಟ್ಟು ನಿಂತ್ಕೊಳ್ಳೋದು, ಫೈಟ್ ಮಾಡೋದು ಬೇರೆ ಯಾವ ಆನೆನೂ ಕೂಡ ಮಾಡಲ್ವಂತೆ ಆತರ. ಒಂದು ಶಕ್ತಿ ಸಾಮರ್ಥ್ಯ ಮತ್ತೆ ಬೆಳೆದು ಬಂದಂತ ಒಂದು ವಾತಾವರಣ, ಟ್ರೈನಿಂಗ್ ಕೊಟ್ಟಂತ ರೀತಿ ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಅರ್ಜುನನು ಕೂಡ ಅದೇನೆ, ಮದ ಬಂದಂತ ಕಾಡಾನೆ ಜೊತೆಗೆ ನಿಂತ್ಕೋತಾ ಇದ್ದ, ಎದುರುತ್ತಾ ಇರಲಿಲ್ಲ. ಮತ್ತೆ ಮದದಲ್ಲಿಯೂ ಸಹ ಅಂಬಾರಿ ಅನ್ನ ಹೊತ್ತಂತ ಒಂದು ಆನೆ ಅಭಿಮನ್ಯು ಸಹ ಅದೇ ರೀತಿ ತುಂಬಾನೇ ಒಳ್ಳೆ ಆನೆ. ಈಗ ಕಾರ್ಯಾಚರಣೆಗೆ ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ 2 years ಬಬ್ರುವಾನ ಸೀಗೆಗೂಡ ಅಲಿಯಾಸ್ ರಾಜನ್ ಏನ್ ನೋಡಿರ್ತೀರಾ, ಕರಡಿ ಮತ್ತೆ ಸೀಗೆಗೂಡ ಕಾಡಾನೆ ಕಾರ್ಯಾಚರಣೆ 2 ವರ್ಷದ ಹಿಂದೆ ಅದು ನಡೆದಿತ್ತು. ಸೊ ಅದರಲ್ಲಿ ಭಾಗಿಯಾಗಿದ್ದು ಅಭಿಮನ್ಯು ಮತ್ತೆ ಟೀಮ್ ನಲ್ಲಿ ಭಾಗಿಯಾಗಿದ್ದ. ಅದಾಗಿ 2 ವರ್ಷ ಕಂಪ್ಲೀಟ್ ಬ್ರೇಕ್, ಮಧ್ಯದಲ್ಲಿ ಒಂದೆರಡು ಹುಲಿ ಕಾರ್ಯಾಚರಣೆಗೆ ಹೋಗಿದ್ದ ಅಷ್ಟೇನೆ. ಕಾಡಾನೆ ಕಾರ್ಯಾಚರಣೆ ಅಂತ ಯಾವುದೇ ರೀತಿ ಕಾರ್ಯಾಚರಣೆಗೂ ಹೋಗಿರಲಿಲ್ಲ ಅಭಿಮನ್ಯು, ಕೇವಲ ದಸರಾಗೆ ಸೀಮಿತವಾಗಿದ್ದ. ಆದ್ರೆ ಇವತ್ತು ವಿರಾಜಪೇಟೆ ಭಾಗದಲ್ಲಿ ಕಾಡಾನೆ ಸೆರೆ ಕಾರ್ಯಾಚರಣೆ ಮತ್ತು ರೀಲೊಕೇಟ್ಗೆ ಈಗ ಅಭಿಮನ್ಯುನ ಕರ್ಕೊಂಡಿದ್ದಾರೆ. ನಿಜವಾಗ್ಲೂ ಒಂದು ಖುಷಿಯ ವಿಚಾರ. ಅಭಿಮನ್ಯು ಜೊತೆಗೆ ನಮ್ಮ ಆರಂಗಿ ಕ್ಯಾಂಪ್ ಇಂದ ಲಕ್ಷ್ಮಣ ಈಶ್ವರನು ಸಹ ಹೋಗಿದ್ಯಂತೆ. ಮತ್ತೆ ನಮ್ಮ ಕಂಜನ್ ಸಹ, ಅದೇ ರೀತಿ ನಮ್ಮ ಭೀಮಾ, ನಮ್ಮ ಕರ್ನಾಟಕ ಭೀಮಾ ಅದು ಕೂಡ ಸೂಪರ್ ಆಗಿರುವಂತಾನೆ. ನಮ್ಮ ಬಳ್ಳೆ ಶಿಬಿರದ ಮಹೇಂದ್ರ ಫ್ಯೂಚರ್ ಕ್ಯಾಪ್ಟನ್ ಅಂದ್ರೆ ನೆಕ್ಸ್ಟ್ ಮುಂದಿನ ಕ್ಯಾಪ್ಟನ್ ಆಗುವಂತ ಲಕ್ಷಣ ಇರುವಂತಾನೆ ಮಹೇಂದ್ರ, ಆತ ಕೂಡ ಹೋಗಿರುವಂತದ್ದು ಬಹಳನೇ ಒಂದು ಖುಷಿಯ ವಿಚಾರ. ಅಭಿಮನ್ಯು ಎಂಟ್ರಿ ಕೊಟ್ರೆ ಅಲ್ಲಿ ಸಕ್ಸಸ್ ರೇಟ್ ಇರುತ್ತೆ, ಮತ್ತೆ ಅಧಿಕಾರಿಗಳಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ತುಂಬಾನೇ ಜಾಸ್ತಿ ಇರುತ್ತೆ ಅಭಿಮನ್ಯು ಬಂದ್ರೆ ಸಕ್ಸಸ್ ಆಗುತ್ತೆ ಅಂತ. ಮತ್ತೆ ಕಾಡಾನೆ ನೋಡಿದ ತಕ್ಷಣ ಯಾವುದೇ ರೀತಿ ಎದುರುವ ಮಾತೇ ಇಲ್ಲ, ಅಭಿಮನ್ಯು ಮುನ್ನುಗ್ತಾನೆ ಹೊತ್ತು ಯಾವುದೇ ರೀತಿ ಹಿಂದೆ ಸರಿಯುವಂತದ್ದು ಹಿಸ್ಟ್ರಿಯಲ್ಲಿ ಇಲ್ಲವೇ ಇಲ್ಲ. ಏಷ್ಯಾದ ನಂಬರ್ 1 ಕುಮ್ಕಿ ಆನೆ ಅಂದ್ರೆ ಅದುವೇ ನಮ್ಮ ಅಭಿಮನ್ಯು AK-47. ಸೊ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ನೀವು ಗೂಗಲ್ ನಲ್ಲೂ ಸಹ ಸರ್ಚ್ ಮಾಡಬಹುದು ಡೌಟ್ ಇದ್ರೆ. ಹೀಗಾಗಿ ಅಭಿಮನ್ಯು ಮೇಲೆ ತುಂಬಾನೇ ಕಾನ್ಫಿಡೆನ್ಸ್ ಇರುತ್ತೆ. ಮತ್ತೆ ಈಗ ಇತ್ತೀಚಿನ ದಿವಸಗಳಲ್ಲಿ ಯಾಕೆ ಅಭಿಮನ್ಯುನ ಕಾರ್ಯಾಚರಣೆಯಲ್ಲಿ ಬಳಸ್ಕೊತಿಲ್ಲ ಅಂದ್ರೆ ತಮ್ಮೆಲ್ರಿಗೂ ಕೂಡ ಗೊತ್ತು. ಈಗ ಅಫ್ಕೋರ್ಸ್ ಅಭಿಮನ್ಯು ಏಜ್ ನೋಡಿದ್ರೆ 59, ಇನ್ನ ಒಂದ್ ವರ್ಷಕ್ಕೆ ರಿಟೈರ್ಮೆಂಟ್ ಸಹ ಆಗ್ಬೋದು. ಸೊ ಹೀಗಾಗಿ ಸೀನಿಯರ್ ಆಗ್ತಿರುವಂತ ಕಾರಣ ಜಾಸ್ತಿ ಕೆಲಸ ಮಾಡಿಸ್ಕೊಳ್ಳೋದು ಬೇಡ. ಯಾಕಂದ್ರೆ ಈಗಾಗಲೇ ಸುಮಾರು ವರ್ಷ ಅಂದ್ರೆ ತನ್ನ ಜೀವಿತ ಅವಧಿಯಲ್ಲಿ ಬಹಳಷ್ಟು 40-50 ವರ್ಷದಿಂದ ಕಾರ್ಯಾಚರಣೆಯನ್ನು ಮಾಡಿಕೊಂಡು ದಸರಾದಲ್ಲಿ ಭಾಗಿಯಾಗ್ತಿರುವಂತ ಆನೆ. ಸೊ ಹೀಗಾಗಿ ಸಾಕು, ಇಷ್ಟು ವರ್ಷ ಸೇವೆ ಸಲ್ಲಿಸಿರುವಂತ ಅಭಿಮನ್ಯುಗೆ ಇನ್ನಾದ್ರೂ ರೆಸ್ಟ್ ಕೊಡೋಣ ಅನ್ನುವಂತ ಒಂದು ಸಲುವಾಗಿ ಕಾರ್ಯಾಚರಣೆ ಎಲ್ಲೂ ಕೂಡ ತಗೊಂಡು ಹೋಗ್ತಾ ಇರಲಿಲ್ಲ. ಆದ್ರೆ ಇವಾಗ ಏನು ಆರ್ಡರ್ ಬಂದಿರುವಂತ ಕಾರಣ ಕಾರ್ಯಾಚರಣೆಗೆ ಬಳಸ್ಕೊತಾ ಇದ್ದಾರೆ. ಅದೊಂದು ಖುಷಿಯ ವಿಚಾರ. ಯಾಕಂದ್ರೆ ತುಂಬಾ ವರ್ಷಗಳಾಗಿತ್ತಲ್ಲ, 2 ವರ್ಷಗಳಾಗಿತ್ತಲ್ಲ. ಸೊ ವೀಕ್ಷಕರು ಅಂದ್ರೆ ಜನರು, ಅಭಿಮಾನಿಗಳು ಸಹ ತುಂಬಾನೇ ಇರುವಂತ ಕಾರಣ ಎಲ್ಲರೂ ಕೂಡ ಕೇಳ್ತಿದ್ರು ಅಭಿಮನ್ಯನ ಕಾರ್ಯಾಚರಣೆಗೆ ಕರ್ಕೊಂಡು ಹೋಗಿ ಹಾಗೆ ಹೀಗೆ ಅಂತೆಲ್ಲ. ಯಾಕಂದ್ರೆ ಮತ್ತಿಗಳು ಕ್ಯಾಂಪ್ ನಲ್ಲಿ ಅಲ್ಲೇ ಕಟ್ಟಾಕೋರು, ಕಾಡಿಗೆ ಕರ್ಕೊಂಡು ಹೋಗೋರು, ಮೇವನ್ನ ತಗೊಂಡ್ಬರೋರು. ಅದ್ಬಿಟ್ರೆ ವಸಂತ ಅವರ ಮನೆ ಹತ್ರನೇ ಕಟ್ಟಾಕೋರು. ಮದ ಇದ್ರೆ ಮನೆ ಹತ್ರನೇ ಕಟ್ಟಾಕೊಂಡ್ಬಿಡ್ತಾರೆ. ಮದ ಏನಿಲ್ಲ ಅಂದ್ರೆ ಅಲ್ರಿ ಸರ್ಕಲ್ ಏನಿದೆ ರಿಂಗು, ಸೊ ಅಲ್ಲಿ ನಿಲ್ಲಿಸ್ತಾರೆ. ಬಂದಂತ ವಿಸಿಟರ್ಸ್ ನೋಡಿ ಅಲ್ಲಿ ಫೀಡಿಂಗ್ ಕೊಡೋದು, ಫೋಟೋ ತೆಗೆಸ್ಕೊಳ್ಳೋದು ಕೂಡ ಮಾಡ್ತಾರೆ. ಸೊ ಅದಾಗಿತ್ತು ಅಭಿಮನ್ಯುದ ಒಂದು ದಿನಚರಿ. ಆದ್ರೆ ಈಗ ಕಾರ್ಯಾಚರಣೆಗೆ ಹೋಗಿದ್ದು ಆತನಿಗೂ ಕೂಡ ಒಂದು ಚೇಂಜ್ ಇರುತ್ತೆ. ಆಫ್ಟರ್ 2 long years ಮತ್ತೆ ಕಾರ್ಯಾಚರಣೆ ಮಾಡ್ತಿರೋದು. ಆದ್ರೆ ಕಾರ್ಯಾಚರಣೆ 2 ವರ್ಷ ಗ್ಯಾಪ್ ಕೊಟ್ಟು ಮಾತ್ರಕ್ಕೆ ಏನ್ ಅಭಿಮನ್ಯು ಮರ್ತು ಬಿಟ್ಟಿದ್ದಾನೆ, ಆಮೇಲೆ ಅಭಿಮನ್ಯುಗೆ ಏನು ಸ್ವಲ್ಪ ರೀತಿಲಿ ಭಯ ಶುರು ಆಗ್ಬಿಟ್ಟಿರ್ತದೆ, ಏನು ಕೂಡ ಇಲ್ಲ. ಅಭಿಮನ್ಯು ಈಗ ಮಾಡಿದ್ರು ಅಷ್ಟೇನೆ, ಇನ್ನು 5 ವರ್ಷ ಬಿಟ್ಟು ಕಾರ್ಯಾಚರಣೆ ಮಾಡಿದ್ರು ಕೂಡ ಅಷ್ಟೇನೆ, ಅದೇ ಒಂದು ಪವರ್, ಅದೇ ಒಂದು ಎನರ್ಜಿ ಮತ್ತೆ ಅದೇ ಒಂದು ಧೈರ್ಯ ಇರುತ್ತಲ್ಲ, ಅದನ್ನಂತೂ ಕಡಿಮೆ ಮಾಡಕ್ ಸಾಧ್ಯನೇ ಇಲ್ಲ. ನಮ್ಮ ಸಾಕಿದಾನೇನೆ ಎದುರ್ತಾವಲ್ಲ ಅಭಿಮನ್ಯು ನೋಡಿದ್ರೆ, ಇನ್ನೇನು ಕಾಡಾನೆ ಎದುರದೇ ಇರುತ್ತಾ? ಆ ರೀತಿಯ ಒಂದು ಧೈರ್ಯವಂತ ಆನೆ ನಮ್ಮ ಅಭಿಮನ್ಯು. ಮಾವುತ ಪಕ್ಕದಲ್ಲಿದ್ರೆ ಅಷ್ಟೇ ಮಗು ಆಗ್ಬಿಡ್ತಾನೆ ಅಭಿಮನ್ಯು. ನೋಡಿರ್ತೀರ ನೀವೆಲ್ಲ ದಸರಾದಲ್ಲೆಲ್ಲ ಅಷ್ಟೊಂದು ಜನ ಫೋಟೋ ತೆಗೆಸ್ಕೊತಾರೆ, ಒಂಚೂರು ಯಾರಿಗೂ ಏನು ಮಾಡೋದಿಲ್ಲ. ಆದ್ರೆ ಅಭಿಮನ್ಯು ಒಬ್ನೇ ಇದ್ರೆ, ಮಾವುತ ಇಲ್ಲ ಅಂದ್ರೆ ಆತನ ಒಂದು ಟೆರರ್ ಲುಕ್ ಇದೆಯಲ್ಲ, ಅದನ್ನ ಇಮ್ಯಾಜಿನ್ ಸಹ ಮಾಡ್ಕೊಳಕ್ ಆಗೋದಿಲ್ಲ.
ಅಭಿಮನ್ಯು ಅಂದ್ರೇನೆ ಒಂದು ಹೆಸರಲ್ಲಿ ಗತ್ತಿದೆ, ಗಜ ಗಾಂಭೀರ್ಯ, ಘನತೆ ಮತ್ತೆ ಮೈ ರೋಮಾಂಚನವಾಗುತ್ತೆ ಅಭಿಮನ್ಯು ಹೆಸರು ಕೇಳಿದ್ರೆ. ಯಾಕೆಂದ್ರೆ ಆ ರೀತಿ ಸಾಧನೆ ಮಾಡಿದ್ದಾನೆ. ಈತನಿಗೆ ಈಗ ರಿಟೈರ್ಮೆಂಟ್ ಟೈಮ್ ಅಂತೂ ಒಂದು ದೊಡ್ಡ ಪ್ರಶಸ್ತಿಯನ್ನ ಕೊಡ್ಲೇಬೇಕು. ಮಾವುತನಿಗೂ ಕೂಡ ಅಷ್ಟೇ. ಯಾಕಂದ್ರೆ ಹುಟ್ಟಿದಾಗಿಂದ ಮಾವುತ ವಸಂತ್ ಅವರು ತಂದೆ ಇವರು ಇದನ್ನ ಸಾಕ್ತಾ ಇದ್ದಿದ್ದು. ವಸಂತ್ ಅವರು ಹುಟ್ಟಿದಾಗಿಂದ ಈ ಒಂದು ಆನೆನ ನೋಡ್ಕೊ ಬಂದಿದ್ದಾರೆ, ಬೆಳೀತಿದ್ದಾರೆ ಅದ್ರ ಜೊತೆನೆ. ಸೊ ಈ ಒಂದು ಒಡನಾಟ ಮತ್ತೆ ಫ್ಯಾಮಿಲಿ, ಈ ಒಂದು ಫ್ಯಾಮಿಲಿನೇ ಮಾತ್ರ ಟೇಕ್ ಕೇರ್ ಮಾಡ್ತಿರೋದು. ಅದಕ್ಕೆ ಅಭಿಮನ್ಯು ಇಷ್ಟೊಂದು ಮಾವುತರನ್ನ ನಂಬಿರುವಂತದ್ದು, ಕುಟುಂಬವನ್ನು ತುಂಬಾನೇ ಹಚ್ಕೊಂಡಿರೋದು. ವಸಂತ್ ಅವರ ಮಗ ಸಹ ಈ ಒಂದು ಆನೆನ ನೋಡ್ಕೊಳ್ತಾನೆ, ಆನೆ ಮೇಲೆ ಸವಾರಿ ಮಾಡುವಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಾನೆ. ಆದ್ರೆ ಕಾರ್ಯಾಚರಣೆ ಅಂದ್ರೆ ಕೇವಲ ವಸಂತ ಅವ್ರು ಇರ್ಲೇಬೇಕಾಗುತ್ತೆ. ಅವರ ಒಂದು ಮಾತನ್ನ ಮಾತ್ರ ಅಭಿಮನ್ಯು ಹೆಚ್ಚಾಗಿ ಕೇಳುವಂಥದ್ದು, ನಂಬಿಕೆಯಿಂದ ಕೇಳುವಂಥದ್ದು, ಮಾಡುವಂಥದ್ದು. ಮೊದಲದಲ್ಲಿಯೂ ಸಹ ಕಾರ್ಯಾಚರಣೆನ ಮಾಡ್ಬೋದು, ಅದು ಕೇವಲ ಅಭಿಮನ್ಯುಗೆ ಸೀಮಿತ ಅಂತ ಹೇಳ್ಬೋದು. ಸ್ಪೆಷಲ್ ಆಗಿ ಈಗ ನಾವು ಎಷ್ಟು ಕ್ರೆಡಿಟ್ಸ್ ಅಭಿಮನ್ಯುಗೆ ಕೊಡ್ತೀವಿ ಅಷ್ಟು ಕ್ರೆಡಿಟ್ಸ್ ನ ವಸಂತ್ ಅವ್ರಿಗೂ ಕೂಡ ಕೊಡ್ಲೇಬೇಕು. ಯಾಕಂದ್ರೆ ಅಷ್ಟೇ ಎಫರ್ಟ್ ವಸಂತ್ ಅವ್ರದ್ದಿದೆ. ಇಷ್ಟೊಂದು ಚೆನ್ನಾಗಿ ಟ್ರೈನ್ ಆಗಿರುವಂತ ಆನೆ ಅಂದ್ರೆ ಯಾವುದು ನೀವೇ ಲೆಕ್ಕ ಹಾಕ್ಬೋದು. ಬೇರೆ ಆನೆಗಳು, ನಮ್ಮ ಆನೆಗಳು ಇದಾವೆ, ಬೇರೆ ಕುಮಕಿ ಆನೆಗಳು ಇದಾವೆ. ಆದ್ರೆ ಇದಕ್ಕೆ ಒಂದು ಸ್ಪೆಷಲ್ ಎಲ್ಲ ಅಧಿಕಾರಿಗಳು ಫೇವರ್ ಅನ್ನ ತೋರಿಸ್ತಾರೆ, ಇಷ್ಟಪಡ್ತಾರೆ. ಅದಕ್ಕೆ ಕಾರಣ ಒಂದು ಸ್ಪೆಷಲ್ ಟ್ರೈನಿಂಗ್ ಮತ್ತೆ ಒಂದು ಬಾಂಡಿಂಗ್, ಮೇನ್ ಆಗಿ ಬಾಂಡಿಂಗ್. ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ ಆನೆ, ಎಷ್ಟು ಪ್ರೀತಿನ ಕೊಡ್ತಾರೆ, ಅದು ಕೂಡ ವಾಪಸ್ಸು ಪ್ರೀತಿನ ಕೊಡುವಂಥದ್ದು. ಅಷ್ಟೊಂದು ನಂಬುತ್ತೆ. ಅದು ಕೂಡ ಅಭಿಮನ್ಯುಗೆ ಒಂದು ಸೀಮಿತವಾಗಿದೆ. ಈ ಸತಿಯೂ ಕೂಡ ಅಭಿಮನ್ಯು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದು ಬಹಳನೇ ಖುಷಿಯ ವಿಚಾರ. ಇನ್ನೊಂದು 3-4 ತಿಂಗಳಲ್ಲಿ ದಸರಾಗೂ ಸಹ ಎಂಟ್ರಿ ಕೊಡ್ತಾನೆ. ಗಜಪಯಣದಿಂದ ದಸರಾ ಕೂಡ ಶುರುವಾಗುತ್ತೆ. 2 ತಿಂಗಳು ಮೈಸೂರಿನಲ್ಲಿದ್ದು ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬೇಕು. ಮತ್ತೆ ವರ್ಷದಿಂದ ವರ್ಷಕ್ಕೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅಂತೂ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಅಭಿಮನ್ಯುಗೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಆಗ್ತಿದೆ. ಮತ್ತೆ ಇನ್ನೊಂದು ವರ್ಷ ಅಷ್ಟೇನೆ ಅಭಿಮನ್ಯು ಅಂಬಾರಿಯನ್ನ ಹೊರುವಂಥದ್ದು. ಸೊ ಹೀಗಾಗಿ ಎಲ್ಲರೂ ಕೂಡ ನೋಡಿ ಈ ವರ್ಷನೂ ಸಹ ಎಂಜಾಯ್ ಮಾಡ್ಬೋದು. ಮತ್ತೆ ಈಗ ಅಭಿಮನ್ಯು ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇದ್ದಾನೆ. ಇನ್ನೊಂದು ಆನೆ ಟ್ರೆಂಡಿಂಗ್ ನಲ್ಲಿ ಇರೋದು ಎಲ್ರಿಗೂ ಕೂಡ ಗೊತ್ತು, ಅಫ್ಕೋರ್ಸ್ ನಮ್ಮ ಕರ್ನಾಟಕ ಭೀಮ, ಮುದ್ದು ಭೀಮ. ಭೀಮನನ್ನ ಕಂಡ್ರೆ ಎಲ್ರಿಗೂ ಕೂಡ ಇಷ್ಟ. ಭೀಮ ಕನ್ಸರ್ವೇಟಿವ್ ಆಗಿ ಕಾರ್ಯಾಚರಣೆಯಲ್ಲಂತೂ ಮಾಡ್ತಾನೆ ಇದ್ದಾನೆ. ಲಾಸ್ಟ್ ಈಗ ಬಾಳೆಹೊನ್ನೂರು ಕಾರ್ಯಾಚರಣೆಗೆ ಸುಮಾರು 1 ವಾರಗಳ ಕಾಲ ಅಲ್ಲೇ ಕ್ಯಾಂಪ್ ಮಾಡಿದ್ರು. 2 ಆನೆಗೆ ಅಂತ ಆರ್ಡರ್ ಆಗಿತ್ತು. ಒಂದಾನೆ ಸೆರೆ ಹಿಡಿತಾರೆ, ಇನ್ನೊಂದಾನೆ ಇಲ್ಲಿ ಗುಡ್ಡ ಪ್ರದೇಶ ಆದಂತ ಕಾರಣ ಸಿಗ್ಲಿಲ್ಲ ಅಂತ ವಾಪಸ್ ಕ್ಯಾಂಪ್ಗೆ ಹೊರಟೋಗಿ ರೆಸ್ಟ್ ಮಾಡ್ತಾ ಇದ್ದ ಭೀಮ. ಈಗ ಮತ್ತೆ ಮಧ್ಯದಲ್ಲಿ ಹುಲಿ ಕಾರ್ಯಾಚರಣೆ ಅಂತ ಸಹ ಹೋಗಿದ್ದ, ಅಲ್ಲೂ ಕೂಡ ಓಡಾಡ್ತಾ ಇದ್ದ. ಹುಲಿ ಕಾರ್ಯಾಚರಣೆ ಕನ್ಸರ್ವೇಟಿವ್ ನಡೀತಾ ಇತ್ತು. ಈಗ ಸ್ವಲ್ಪ ದಿವಸ ರೆಸ್ಟ್ ಬಳಿಕ ಮತ್ತೆ ವಿರಾಜಪೇಟೆ ಭಾಗದಲ್ಲಿ ಕಾರ್ಯಾಚರಣೆಗೆ ಆರ್ಡರ್ ಆದಂತ ಕಾರಣ ಅಭಿಮನ್ಯು ಜೊತೆಗೆ ಇದೀಗ ಭೀಮಾ ಸಹ ಹೋಗಿರುವಂತದ್ದು. ದುಬಾರಿಯಿಂದ ಕಂಚನ್ ಸಹ, ಮತ್ತೆ ಆರಂಗಿಯಿಂದ ಲಕ್ಷ್ಮಣ. ಸೊ ಒಳ್ಳೊಳ್ಳೆ ಆನೆಗಳು ನಮ್ಮ ಕರ್ನಾಟಕದಲ್ಲಿ ಇರೋದನ್ನ ಚೆನ್ನಾಗಿ ಬಳಸ್ಕೊಂಡು ಟ್ರೈನಿಂಗ್ ಅನ್ನು ಕೊಟ್ರೆ ಎಲ್ಲವೂ ಕೂಡ ಅಭಿಮನ್ಯು ಮಟ್ಟಿಗೆ ತಲುಪುವಂತ ಒಂದು ಪ್ರಯತ್ನವನ್ನ ಪಡ್ತವೆ. ಅದೇ ರೀತಿ ಮಾವುತರು ಕೂಡ ಮೇನ್ ಆಗಿ ಧೈರ್ಯದಿಂದ ಸಹ ಇರಬೇಕಾಗುತ್ತೆ. ಮತ್ತೆ ಅಭಿಮನ್ಯು ಇಂದ ನೋಡಿ ಕೆಲವೊಂದು ಆನೆಗಳು ಕೂಡ ಕಲ್ತ್ಕೊಂಡಿರುವಂತ ಒಂದು ವಿಚಾರಣೆಗಳು ಕೂಡ ಇದಾವೆ. ಯಾಕೆಂದ್ರೆ ಅಭಿಮನ್ಯು ಜೊತೆ ಹಲವಾರು ಆನೆಗಳು ಕಾರ್ಯಾಚರಣೆಗೆ ಹೋಗ್ತಾವಲ್ಲ, ಅಭಿಮನ್ಯು ಎಷ್ಟು ಗಜಗಂಭೀರ, ಎಷ್ಟು ಧೈರ್ಯದಲ್ಲಿ ನಿಂತಿರ್ತಾನೆ ಅಂತ ಬೇರೆ ಆನೆಗಳು ಕೂಡ ನೋಡಿರ್ತವೆ, ಕಲ್ತ್ಕೊಂಡಿರ್ತವೆ. ಸೊ ಹಾಗೆ ಪ್ರತಿಯೊಂದು ಆನೆಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಭಿಮನ್ಯು ಶಿಷ್ಯಂದ್ರು ಇವೆಲ್ಲವೂ ಕೂಡ ಸೂಪರ್ ಆಗಿ ಕೆಲಸವನ್ನ